ಸರ್, ಮೊದಲನೇದಾಗಿ ಈ ಜಾತಿ ಜನಗಣತಿ ಅಥವಾ ಕಾಂತರಾಜ್ ವರದಿ, ಕಾಂತರಾಜ್ ಆಯೋಗದ ವರದಿ ಅಥವಾ ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜ್ ವರದಿ ಆಯಿತಾ, ಇದೆಲ್ಲವೂ ಒಂದು ಕಪೋಲ ಕಲ್ಪಿಸಿದ ಬೋಗಸ್ ವರದಿ ಅಂತಲೇ ಜನ ಹೇಳ್ತಾ ಇರೋದು. ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಸುಮಾರು ಒಂದು 30-40 ವರ್ಷದಿಂದ ಬೆಂಗಳೂರಲ್ಲೇ ವಾಸ ಮಾಡ್ತಾಯಿದ್ದೀನಿ. 2014ರಲ್ಲಿ ಸಿದ್ದರಾಮಯ್ಯನವರು ಯಾರೂ ಕೇಳದೆ ಸಮಾಜವನ್ನು ಅಷ್ಟು ಬೀದಿಗಿಳಿದು ಗಲಾಟೆ ಮಾಡಿರಲಿಲ್ಲ. ನಮಗೆಲ್ಲ ಜಾತಿ ಪ್ರಕಾರ ಪಾಲು ಕೊಡಿ, ಜಾತಿ ಪ್ರಕಾರ ಪಾಲು ಕೊಡೋಕ್ಕೆ ಇವ್ರಿಗೂ ನೌಕರರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ, ಕಸ ಗುಡಿಸೋರಿಗೆ, ಪೌರ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಕೈನಲ್ಲಿ ದುಡ್ಡಿಲ್ಲ. ಗ್ಯಾರಂಟಿ ಹೆಸರಲ್ಲಿ ಯಾವ ಸರ್ಕಾರಗಳು ಮಾಡ್ದೇ ಸಾಲ ಮಾಡಿ ಲಕ್ಷ ಕೋಟಿ ಲೆಕ್ಕದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಆಯಿತಾ. ಈಗಿರೋ ಸಾಲದಲ್ಲಿದೆ ಸರ್ಕಾರ. ಇನ್ನು ಎಲ್ಲಿಂದ ಸಂಪತ್ತು ಉದುರ್ತದೆ, ಈ ಗಣತಿ ಮಾಡಿ ಯಾರಿಗೆ ಏನಂತ ಇವರು ಕೊಡ್ತಾರೆ, ಏನು ಹಂಚ್ತಾರೆ, ಎಲ್ಲಿಂದ ಯಾರನ್ನ ಕಿತ್ತು ಯಾರಿಗೆ ಕೊಡ್ತಾರೆ. ಸೊ ಇದೆಲ್ಲವೂ ಒಂದು ಬೋಗಸ್. ಈಗ ತಮಿಳ್ನಾಡಲ್ಲಿ ಮುಖ್ಯಮಂತ್ರಿ ಸ್ಟ್ಯಾಲಿನ್ ಇದ್ದಾನಲ್ಲ, ಅವನಿಗೆ ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂಗೆ ಅವ್ನಿಗೆ ಏಕಾಏಕಿ ಹಿಂದಿ ವಿರೋಧ ಜ್ಞಾನೋದಯ ಆಗಿಬಿಟ್ಟಿದೆ. ಈಗ ಇವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಜೈಲಿಗೆ ಹೋಗ್ತೀನೋ, ಇಡಿ ಹೋಗಿ ಇದಾಗ್ತದೋ, ಮೂಢ ಹಗರಣನೋ ಅಥವಾ ಸ್ಥಾನ ಇದು ಹೋಗ್ತದೋ ಅಂದಾಗ ಈಗ ಏಕಾಏಕಿ ಜಾತಿಯ ಗಣತಿಯ ಒಂದು ಜ್ಞಾನೋದಯ ಆಗಿಬಿಟ್ಟಿದೆ. ಭಾರತದ ರಾಜಕಾರಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಏನೇನು ಜ್ಞಾನೋದಯ ಆಗ್ತದೆ, ಯಾವ್ಯಾವ ದೇವ್ರ ಪ್ರತ್ಯಕ್ಷನಾಗಿ ಏನೇನು ಇವ್ರ ತಲೆಗೆ ತುಂಬ್ತಾನೆ ಅನ್ನೋದು ಇದು ಜನರನ್ನು ಹುಚ್ಚೆಬ್ಬರಿಸುವಂಥ, ಜನರನ್ನು ದಿಕ್ತಪ್ಪಿಸುವಂಥ ಒಂದು ರಾಜಕೀಯ ಆಟವೇ ಹೊರತು ಈ ಜಾತಿ ಜನಗಣತಿ, ಕಾಂತರಾಜ್ ವರದಿ, ಆ ಕಾಂತರಾಜ್ ವರದಿಯ ದತ್ತಾಂಶಗಳ ಅಧ್ಯಯನ ಮಾಡಿ ಅದಕ್ಕೊಂದು ವರದಿ, ಅದ್ರ ಮೇಲೆ ಸರಿಯಪ್ಪ ಇಷ್ಟೆಲ್ಲ ವರದಿ ಮಾಡಿ ನೀವು ಏನು ಕೊಡ್ತೀರಿ? ಏನಾದ್ರು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡಿ ಏನಾದ್ರು ಹಂಚೋದಿದೆಯಾ? ಅಥವಾ ಲಕ್ಷಾಂತರ ಮೆಡಿಕಲ್ ಸೀಟ್ಗಳನ್ನೇನಾದ್ರು ಹಂಚ್ತೀರಾ? ಅಥವಾ ಎಲ್ಲಾದರೂ ಚಿನ್ನದ ನಿಕ್ಷೇಪ ಸಿಕ್ಕಿದೆಯಾ ಎಲ್ಲರಿಗೂ ವಿತರಣೆ ಮಾಡೋದಕ್ಕೆ? ಅಥವಾ ಏನಾದರೂ ರಾಜ್ಯದಲ್ಲಿ ಸೌದಿ ಅರಬ್ ದೇಶಗಳ ಹಾಗೆ ಏನಾದ್ರು ಪೆಟ್ರೋಲ್ ನಿಕ್ಷೇಪ ಸಿಕ್ಕಿದೆಯಾ? ಅದ್ರ ದುಡ್ಡನ್ನು ಏನಾದರೂ ಹಂಚೋದಿದೆಯಾ? ಅಥವಾ ಸಾಲ ಎಲ್ಲಿಂದಾದರೂ ತಂದು ಯಾರಿಗಾದರೂ ಹಂಚ್ತೀರಾ? ಏನು ಕೊಡ್ತೀರಾ? ಗಣತಿ ಮಾಡಿ ನೀವು ಕೊಡೋವಂಥದ್ದು ಏನಿದೆ? ಇದು ಒಂದು ಬೋಗಸ್ ಇದು ಹೊರತು ರಾಜಕೀಯ ದಾಳನೆ ಹೊರತು ಇದೊಂದು ಬೋಗಸ್ ವರದಿನೇ ಹೊರತು ಜಾತಿ ಗಣತಿ ಮಾಡಿ ಕೊಡೋಕ್ಕೇನಿದೆ ಇವ್ರ ಹತ್ರ? ಎಕ್ಸ್ಟ್ರಾ ಉದ್ಯೋಗ ಇದು ಇರೋ ಉದ್ಯೋಗಿಗಳಿಗೆ ಕೊಡೋಕ್ಕೆ ನಿಮ್ಮ ಹತ್ರ ಸಂಬಳಕ್ಕೆ ಗತಿ ಇಲ್ಲ. ಈಗಾಗಲೇ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲದಲ್ಲಿ ಕರ್ನಾಟಕ ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ 80,000 ರೂಪಾಯಿಗಳ ಇದಿದೆ, ಸಾಲ ಇದೆ. ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ನೀವು ಶೋಕಿ ಮಾಡೋದಕ್ಕೆ, ನೀವು ಗ್ಯಾರಂಟಿ ಕೊಡೋದಕ್ಕೆ, ನೀವು ಮತದಾರನಿಗೆ ಲಂಚ ಕೊಟ್ಟು ಗ್ಯಾರಂಟಿ ಅನ್ನೋದೇ ಮತದಾರನಿಗೆ ಕೊಡಬೇಕಾದಂಥ ಲಂಚ. ಅದು ನೀವು ಭ್ರಷ್ಟಾಚಾರ ಮಾಡಿ, ನಿಮ್ಮ ಚುನಾವಣಾ ಭ್ರಷ್ಟಾಚಾರಕ್ಕೆ ಗ್ಯಾರಂಟಿ ಇದು ಮಾಡಿ ಅದರಲ್ಲಿ ಅಧಿಕಾರ ಬಂದು ಆ ಅಧಿಕಾರದಲ್ಲಿ ಮತ್ತೆ ಲೂಟಿ ಮಾಡೋಕ್ಕೋಸ್ಕರ ಇಂಥದ್ದು ಏನೋ ಒಂದೊಂದು ಇತ್ತಂದು ಕರ್ನಾಟಕ ಜನ ಯಾರೂ ಮೂರ್ಖರಲ್ಲ. ರಾಜಕಾರಣಿಗಳು ಕಿತ್ತಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಜಾತಿ ಬೇಕಾಗಿಲ್ಲ. ನೀವು ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಬಡಾವಣೆಗೆ ಹೋಗಿ, ಯಾವುದೇ ಮನೆಗೆ ಕೇಳಿ, ನೀವು ಯಾವ ಜಾತಿ ಅಂತ ಕೇಳಿ ನಮ್ಗೆ ಎಕಡ ಕೈಗೆ ಎತ್ಕೋತಾರೆ. ನೀವು ಯಾವ ಜಾತಿ ಅಂತ ನನ್ನ ಜಾತಿ ಕಟ್ಕೊಂಡು ನಿನಗೆ ನ್ಯಾಯ ಆಗಬೇಕು, ಏನು ಕೊಡ್ತೀಯ ನೀನು ಅಂತ ಜನ ಈ ಸಿದ್ದರಾಮಯ್ಯನಿಗೆ ಹೋಗಿ ಕೇಳಿ, ಯಾರ್ದಾರ ಮನೆಗೆ ಹೋಗಿ ಕೇಳಿ ನೀವು ಯಾವ ಜಾತಿ ಅಂತ ಕೇಳಿ ಜನ ಎಕಡ ಕೈಗೆ ಎತ್ಕೋತಾರೆ. ನಾನು ಸ್ಪಷ್ಟ ತಿಳುವಳಿಕೆಯಿಂದ ಹೇಳ್ತಾ ಇದ್ದೀನಿ. ಯಾರ್ದಾದ್ರೂ ಮನೆಗೆ ಹೋಗಿ ನೀನು ಯಾವ ಜಾತಿ ಅಂತ ಕೇಳಿದ್ರೆ ಅವರು ಎಕಡ ಕೈಗೆ ಎತ್ಕೋತಾರೆ. ಕರ್ನಾಟಕದ ಜನಕ್ಕೇನು ಜಾತಿ ಬೇಕಾಗಿಲ್ಲ. ಕರ್ನಾಟಕದ ಆಯಾ ಇಲಾಖೆಗಳಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳ ಗುಂಪುಗಳು ಅವಕ್ಕೆ ಜಾತಿ ಬೇಕಾಗಿದೆ. ಈ ರಾಜಕಾರಣಿಗಳನ್ನು ಓಟನ್ನು ಲೂಟಿ ಮಾಡೋಕ್ಕೋಸ್ಕರ, ಓಟ್ ದೋಚೋಕ್ಕೋಸ್ಕರ ಅವ್ರಿಗೆ ಜಾತಿ ಬೇಕಾಗಿದೆ. ಇದು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಯಾರಿಗೂ ಜಾತಿ ಬೇಕಾಗಿಲ್ಲ. ಜಾತಿನ ಯಾರೂ ನಂಬ್ಕೊಂಡಿಲ್ಲ. ಜಾತಿನಲ್ಲಿ ಯಾರೂ ಗುರುತಿಸ್ಕೊತಾ ಇಲ್ಲ. ಇದೊಂದು ಲಿಸ್ಟ್ ತರೋದಷ್ಟೇ. ಏನು ಜಾರಿಗೆ ತರ್ತಾರೆ? ಆ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ, ಈ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಹೇಳೋದು ಹೊರತು ಜಾರಿಗೆ ತರೋಕ್ಕೆ ಇದರಲ್ಲಿ ಏನಿದೆ? ಈಗಿರೋ ಮೀಸಲಾತಿ ಈಗ ಮೀಸಲಾತಿ ಜಾತಿಗೆ ಆಧಾರದ ಮೇಲೆ ಮೀಸಲಾತಿ ಇದೆ. ಇಂಥ OBC ಅವ್ರಿಗೆ ಇಷ್ಟು ಪರ್ಸೆಂಟು, SC ST ಅವ್ರಿಗೆ ಇಷ್ಟು ಪರ್ಸೆಂಟು, ಅದರ ಮೇಲೇ ನೇಮಕಾತಿನೇ. ಮೊದಲನೇದಾಗಿ ಸರ್ಕಾರಿ ಕೆಲಸಗಳೇ ಇಲ್ಲ. ಖಾಸಗಿ ಕಂಪ್ನಿಗಳಲ್ಲೇನಾದರೂ
ನೀವು ಜಾತಿ ಪ್ರಕಾರ ನೇಮಕ ಮಾಡ್ಕೊಂಡು ಅವ್ನು ಮುಚ್ಕೊಂಡು ಅವನು ಅಮೇರಿಕಾಗೆ ಹೋಗ್ತಾನೆ. ಆಯಿತಾ? ಸರ್ಕಾರಿ ಉದ್ಯೋಗಗಳೇ ಇಲ್ಲ ಅಂಥದ್ರಲ್ಲಿ ನೀವು ಯಾವ ಜಾತಿ ಮೇಲೆ ಎಷ್ಟು ನೌಕರಿ ಕೊಡ್ತೀರಿ, ಯಾರಿಗೆ ನೌಕರಿ ಕೊಡ್ತೀರಿ? ಅಥವಾ ಆಯ್ತಪ್ಪ ಸೌಲಭ್ಯಗಳು ಕೊಡ್ತೀರಿ ಅಂದರೆ ಯಾವ ಇದ್ರ ಮೇಲೆ ಸೌಲಭ್ಯಗಳನ್ನ ಕೊಡ್ತೀರಿ? ಸೊ ಹೀಗಾಗಿ ಈಗ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ನಡೀತಾ ಇರೋದೇ ಸಾಲದಲ್ಲಿ. ವಿಶ್ವ ಬ್ಯಾಂಕಿಂದ ನೀವು ಬೇರೆ ಬೇರೆ ಕಡೆಯಿಂದ ಸಾಲ ತಂದು ನೀವು ಗ್ಯಾರಂಟಿಗಳಿಗೆ ಇದು ಮಾಡಿ ಹಂಚಿ, ನೀವು ಜನಗಣತಿ ಮಾಡಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ತಿಳ್ಕೊಂಡು ಅವ್ರಿಗೇನು ಕೊಡ್ತೀರಿ? ಕೊಡೋಕ್ಕೇನಿದೆ? ಆಕಾಶದಿಂದ ಏನಾದ್ರು ಉದುರ್ತದ? ಇದೊಂದು ಬೋಗಸ್ ಕಪಟ ನಾಟಕ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಜನರನ್ನು ಸುಮ್ಮನೆ ಜಾತಿಗಳ ನಡುವೆ ಎತ್ಕೊಟ್ಟೋದಕ್ಕೆ ಒಂದು ಕಾಂಗ್ರೆಸ್ದು ಒಂದು ಈ ರಾಹುಲ್ ಗಾಂಧಿಯ ಒಂದು ಕುತಂತ್ರ ಇದೆಯಲ್ಲ, ಜಾರ್ಜ್ ಸೊರೋಸ್, ಮಾವೋವಾದಿಗಳು, ಕಮ್ಯುನಿಸ್ಟರು, ಕ್ರಿಶ್ಚಿಯನ್ ಮಿಷನರಿಗಳು ಇವರೆಲ್ಲ ಸೇರಿ ಏನೇನು ಭಾರತದ ಸಮಾಜವನ್ನು ಹಾಳು ಮಾಡಬೇಕು, ಈ ದೇಶವನ್ನು ಚೂರು ಮಾಡಬೇಕು ಅನ್ನೋ ಒಂದು ತಂತ್ರ ಏನಿದೆ ಅದರ ಅಂಗವಾಗಿ ಇವೆಲ್ಲ ನಡೀತಾ ಇದೆ ಅನ್ನೋದು ಬಿಟ್ಟರೆ ಈ ಜಾತಿ ಗಣತಿ ಮೊದಲನೇದಾಗಿ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಯಾವ ಜಾತಿಯವರು ಯಾವ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಆಗಬೇಕಾಗಿದ್ದು ಏನಿಲ್ಲ, ಹೋಗಬೇಕಾಗಿದ್ದು ಏನಿಲ್ಲ. ಅದೇ ಸಿದ್ದರಾಮಯ್ಯ ಜೈಲಿಗೆ ಹೋಗೋದು ಅದೇನೇನೋ ಬರ್ತಾ ಇದೆಯಲ್ಲ, ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ, ಜನರ ಗಮನವನ್ನು ನಾನು ಹೇಳೋದು ಈ ಜಾತಿ ಗಣತಿ ಮಾಡಿ ನೀವು ಯಾರಿಗೇನು ಕೊಡ್ತೀರಿ? ಆಯ್ತಪ್ಪ ಗಣತಿ ಮಾಡ್ತೀರಿ ಅಂತ ಹೇಳ್ತೀರಿ, ಗಣತಿ ಮಾಡಿ ನೀವು ಯಾರಿಗೆ ಕೊಡೋಕೆ ಏನಿದೆ ನಿಮ್ಮಲ್ಲಿ? ಏನು ಕೊಡ್ತಾ ಇದ್ದೀರಿ? ಅದರಿಂದ ಇದು ಯಾರು ಈಗ ಆಯ್ತಪ್ಪ ದಲಿತರು ಬರೀ SC ST ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಯಾರಿಗೇನಾಗಬೇಕು? ಮುಸ್ಲಿಮರು ಇಷ್ಟು ಸಂಖ್ಯೆಯಲ್ಲಿದೆ ಅಂತ ತಿಳ್ಕೊಂಡು ಅವ್ರು ಹೆಮ್ಮೆ ಪಟ್ಕೋಬೋದು ಅಥವಾ ಅವರು ಒಂದು ಇದು ಮಾಡ್ಬೋದು. ನೀವು ಅವ್ರ ಆ ಒಂದು ವರ್ಗಕ್ಕೆ ನೀವು ಸೌಲಭ್ಯಗಳನ್ನು ನೀವು ಬೇಕಾಬಿಟ್ಟು ಕೊಡ್ಬೋದು. ಆದರೆ ಮಿಕ್ಕವ್ರಿಗೆ ಇಲ್ಲಿಗೆ ಲಿಂಗಾಯತರಿಗೆ ಅವರು ಸಂಖ್ಯೆಯಲ್ಲಿ ಇದ್ದಾರೆ, ಇದು ಸಂಖ್ಯೆ ಕೊಡೋಕ್ಕೇನಿದೆ ನಿಮ್ಮಲ್ಲಿ? ಯಾರನ್ನ ಯಾರು ಕೊಡ್ತಾ ಇದ್ದೀರಿ? ಯಾರ್ದಾರು ಕಿತ್ಕೊಂಡು ನೀವು ಕೊಡೋಕ್ಕೆ ಹೋಗ್ತೀರಿ ಅಂದರೆ ಅವ್ರು ಬೀದಿಗಿಳಿತಾರೆ. ಸುಮ್ಮನೆ ಸಮಾಜದಲ್ಲಿ ಒಂದು ಶೋಭೆಯನ್ನು ಹಚ್ಚೋದಕ್ಕೆ, ಸಮಾಜದಲ್ಲಿ ಒಂದು ಒಡಕುಂಟು ಮಾಡೋದಕ್ಕೆ, ಸಮಾಜವನ್ನು ಒಡೆದು ತಮ್ಮ ವೋಟ್ ಬ್ಯಾಂಕನ್ನು ಒಂದು ಸೃಷ್ಟಿ ಮಾಡ್ಕೊಳ್ಳೋಕೆ ಮಾಡ್ತಾ ಇರೋದು ಹೊರತು ಜಾತಿ ಗಣತಿ ಮಾಡಿ ಯಾರಿಗೆ ಏನೂ ಪ್ರಯೋಜನ ಇಲ್ಲ, ಯಾರಿಗೇನೂ ಆಗಬೇಕಾಗಿಲ್ಲ. ಇದು ಸ್ಟಾಲಿನ್ಗೆ ಹೇಗೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಹಿಂದಿ ವಿರುದ್ಧ ಜ್ಞಾನೋದಯ ಆಯಿತು, ಹಾಗೆ ಈಗ ಸಿದ್ದರಾಮಯ್ಯನವ್ರಿಗೆ ಏಕಾಏಕಿ ಜಾತಿಯ ಜ್ಞಾನೋದಯ, ಜಾತಿ ಒಡಕಿನ ಜ್ಞಾನೋದಯ ಆಗಿದೆ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಯಾವ ಜಾತಿ ಎಷ್ಟಿದೆ ಅಂತ ತಿಳ್ಕೊಂಡು ಯಾರಿಗೇನಾಗಬೇಕು, ಈಗ ಕೊಡೋದೇನಿದೆ? ಏನು ಸೌಲಭ್ಯ ಕೊಡ್ತೀರಿ? DK ಶಿವಕುಮಾರ್ಗೆ ಲಾಭ, ಸಿದ್ದರಾಮಯ್ಯನವ್ರಿಗೆ ಹಿಂದೆನೂ ಅವರು ಸರ್ಕಾರ ಇದ್ದಾಗ ಇದೆಲ್ಲ ಮಾಡಿದ್ರಲ್ಲ, ಲಿಂಗಾಯತರನ್ನ ನೋಡ್ಯಕ್ಕೆ ಹೋದರು, ಇದೇ ಕಾಂತರಾಜ್ ವರದಿ ಅಂತ ಮಾಡಿದರು. ಸಿದ್ದರಾಮಯ್ಯನವ್ರ ಸಂಪುಟದ ಎಲ್ಲ ಮಂತ್ರಿಗಳು ಸೋತರು. ಜಾತಿ ಗಣತಿಯಿಂದ ಇದು DK ಶಿವಕುಮಾರ್ಗೆ ಲಾಭನ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಲಾಭನ? ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಈಗ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಈಗ ಅವ್ರವ್ರ ಮಟ್ಟದಲ್ಲಿ ಅವ್ರವ್ರದ್ದೇ ಲೆಕ್ಕಾಚಾರ ಇದೆ. ಈಗ ಸಿದ್ದರಾಮಯ್ಯ ಏನು ತಿಳ್ಕೊಂಡಿದ್ದಾರೆ, ಈ ಜಾತಿ ಗಣತಿ ಮಾಡೋದ್ರಿಂದ ನಾನು ಅಹಿಂದ ವರ್ಗದ ಚಾಂಪಿಯನ್ ಆಗಿಬಿಡ್ತೀನಿ, ಅಹಿಂದ ವರ್ಗ ಎಲ್ಲ ಬಂದುಬಿಟ್ಟು ನನ್ನನ್ನು ಬೆಂಬಲಿಸ್ಬಿಡ್ತಾರೆ, ಅಥವಾ ನಾನು ಅಹಿಂದ ವರ್ಗದ 2ನೇ ದೇವರಾಜ ಅರಸು ಆಗಿಬಿಡ್ತೀನಿ, ಹಾಗೇನೋ ಅವರು ಲೆಕ್ಕ ಹಾಕಿರ್ಬೋದು. ಆದರೆ ಪ್ರಶ್ನೆ, ಯಾರು ಜನ ಮುಟ್ಟಾಳ್ರಲ್ಲ, ಜನಕ್ಕೆ ಈ ಜಾತಿ ಗೀತಿ ಕಟ್ಕೊಂಡು ಆಗಬೇಕಾಗಿರೋದು ಏನೂ ಅಲ್ಲ. ಗೊತ್ತು ಸರ್ಕಾರದ ಯಾವ ಯೋಜನೆಯ ಒಂದು ಪೈಸೆನೂ ಯಾವ ಸಾರ್ವಜನಿಕರಿಗೂ ಸಿಗಲ್ಲ ಅನ್ನೋದು ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇವ್ರು ಜಾತಿ ಗಣತಿ ಮಾಡಿ ಆಕಾಶದಿಂದ ಏನಾದ್ರೂ ಚಿನ್ನ ಬೆಳ್ಳಿ ಉದುರಲ್ಲ, ಸಂಪತ್ತು ಉದುರಲ್ಲ, ಯಾರಿಗೂ ಏನೂ ಕೊಡಲ್ಲ ಇವರು. ಇದು ಒಂದು ರಾಜಕೀಯ ಸಾಮಾಜಿಕ ವಿಧ್ವಂಸಕ ಕೃತ್ಯ, ಸಾಮಾಜಿಕ ವಿಧ್ವಂಸಕ ವಿಷಪ್ರಯೋಗ. ಇದೊಂದು ಸಾಮಾಜಿಕ ವಿಧ್ವಂಸಕ ವಿಷಪ್ರಯೋಗ ಅನ್ನೋದು ಬಿಟ್ಟರೆ ಈ ಜಾತಿಯ ಗಣತಿ ಆಧಾರದ ಮೇಲೆ ಕೊಡೋಕ್ಕೂ ಇವ್ರ ಹತ್ರ ಏನೂ ಇಲ್ಲ, ಯಾರಿಗೇನೂ ಬರೋಕ್ಕೆ ಸಾಧ್ಯವೂ ಇಲ್ಲ. ಇದೊಂದು ಸಾಮಾಜಿಕ ವಿಧ್ವಂಸಕ ಅವರ ರಾಜಕೀಯ ಒಂದು ರಾಜಕೀಯ ಅವರ ಷಡ್ಯಂತ್ರಕ್ಕೆ, ಅವರ ಇದಕ್ಕೆ ಒಂದು ಕಪಟ ನಾಟಕ ಮಾಡ್ತಾಯಿದ್ದಾರೆ ಹೊರತು ಬೋಗಸ್ ಜಾತಿ 1,35,35,000
35,000 ಚಿಲ್ಲರೆ ಮನೆಗಳಿಂದ ಇವರು ದತ್ತಾಂಶ ಸಂಗ್ರಹಣೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಹೇಳಿ ಇಂಥ ಯಾರಾದರೂ ಕರ್ನಾಟಕದಲ್ಲಿ ಯಾರ್ದಾದ್ರೂ ಏರಿಯಾಗೆ ಹೋಗಿ ನಿಮ್ಮ ಮನೆಗೆ ಯಾರಾದರೂ ಇವರು ವರದಿಗೆ ಗಣತಿಗೆ ಬಂದಿದ್ರ ಅಂತ ಕೇಳಿ ನೋಡಿ, ಯಾರ ಮನೆಗೂ ಹೋಗಿಲ್ಲ. ಈ ಕಾಂತರಾಜು ವರದಿಯ ಸೃಷ್ಟಿಯೇ ಈ ಥರ ಸಾಮಾಜಿಕ ಒಂದು ವಿಧ್ವಂಸಕ ವಿಷ ಪ್ರಯೋಗದ ಒಂದು ಉದ್ದೇಶದಿಂದನೇ ಈ ಕಾಂತರಾಜು ವರದಿ. ಆ ವರದಿ ಕೊಟ್ಟಂಥ ದತ್ತಾಂಶಗಳ ಆಧಾರದ ಮೇಲೆ ಜಯಪ್ರಕಾಶ್ ಹೆಗಡೆದು ಇನ್ನೊಂದು ಅಧ್ಯಯನದ ವರದಿ, ಆ ಅಧ್ಯಯನದ ವರದಿ ಮೇಲೆ ಏನು ಮಾಡಬೇಕು ಏನು ಮಾಡೋವರೆ ಇನ್ನೊಂದು ವರದಿ. ಇದು ಯಾರನ್ನ ಮುಟ್ಟಾಳ್ರು ಮಾಡ್ತಾಯಿದ್ದಾರೆ, ಯಾರನ್ನ ಮೂರ್ಖರು ಮಾಡ್ತಾಯಿದ್ದಾರೆ. ಹೀಗಾಗಿ ಈಗ ಡಿ ಕೆ ಈಗ ಒಕ್ಕಲಿಗರು ಸಹಜವಾಗಿ ಬೀದಿಗಿಳಿತಾರೆ, ಲಿಂಗಾಯತರು ಸಹಜವಾಗಿ ಬೀದಿಗಿಳಿತಾರೆ. ಲಿಂಗಾಯತರು ಒಕ್ಕಲಿಗರು ಬೀದಿಗಿಳಿದ್ರು ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಅವರೇನೋ ತೀರಾ ಇವ್ರನ್ನ ಬೆಂಬಲಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವ್ರು ಏನೇ ಇಂಥ ಆಟ ಮಾಡಿದ್ರು ಮುಸ್ಲಿಮರ ಒಂದು ಸಣ್ಣ ದುಡುಕುತನದಿಂದ ಇವೆಲ್ಲ ಕೊಚ್ಕೊಂಡು ಹೋಗ್ತದೆ. ಈಗ ಶಿವಮೊಗ್ಗದಲ್ಲಿ ಅದ್ಯಾವುದೋ ಮೆರವಣಿಗೆ ದಿನ ಸಿಕ್ಕಿದವ್ರ ಮನೆ ಮೇಲೆ ನುಗ್ಗಿ ಹೊಡೆದು ಬಿಟ್ರು. ಇವ್ರು ಯಾವ ವರದಿ ಮಾಡಿ ಏನಾದರೂ ಹಿಂದೂಗಳು ಕನ್ಸಾಲಿಡೇಟ್ ಆಗ್ತಾರೆ? ಇದೆಲ್ಲ ನಡೆಯಲ್ಲ ಇವ್ರದ್ದು. ಇವೆಲ್ಲವೂ ಈಗ ನಾಗಮಂಗಲದಲ್ಲಿ ಯಾರ್ದು ಗಣೇಶನ ಮೆರವಣಿಗೆ ಮೇಲೆ ವಿನಾಕಾರಣ ನುಗ್ಗಿ ಹೊಡೆದಿದ್ರು. ಅದೇನಾಗ್ತದೆ, ಇದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಹೀಗಾಗಿ ಇದರಿಂದ ರಾಜಕೀಯವಾಗಿ ಒಂದು ವಿಧ್ವಂಸಕ ವಿಷ ಪ್ರಯೋಗ ಅನ್ನೋದು ಬಿಟ್ಟರೆ ಇದು ಸಿದ್ದರಾಮಯ್ಯನವ್ರಿಗೆ ಇದು ನೆಗೆಟಿವ್. ಯಾಕಂದರೆ ಇದು ಆಗಂಗಿದ್ರೆ ಹಿಂದಿನ ಸಾರಿನೇ ಅವ್ರ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಸೋತರು. ಸಿದ್ದರಾಮಯ್ಯ ತಮ್ಮ ಸ್ವಕ್ಷೇತ್ರದಲ್ಲೇ ಸೋತರು. ಈಗ ಮತ್ತೆ ಬಂದಿದ್ದಾರೆ ಹೊರತು ಇದರಿಂದ ರಾಜಕೀಯವಾಗಿ ಏನಾದರೂ ಮಹಾ ಘಟಿಸ್ತದೆ ಅನ್ನೋದು ಸುಳ್ಳು. ಇದರಿಂದ ಏನು ಪ್ರಯೋಜನ ಇಲ್ಲ. ಒಂದಷ್ಟು ದಿನ ಇವರು ಬೀದಿಗಿಳಿದು ಒಂದು ಸಾಮಾಜಿಕ ಒಂದು ಕ್ಷೋಭೆ ಆಗ್ತದೆ ಹೊರತು ಬೇರೆ ಏನು ಪ್ರಯೋಜನ ಆಗ್ತದೆ ನನಗಂತೂ ಅನಿಸಲ್ಲ.